ಐ ಲವ್ ಯು ಅಂತ ಒಂದು ತೋರಿಸ್ತಾರಲ್ಲ, ಆ ಥಾಟ್ ಹೆಂಗ್ ಬಂತು ಅಂತ? ಇಲ್ಲ, ಸಖತ್ ಐಡಿಯಾ. ಸುಮಾರು ಅದು ತುಂಬಾನೇ ಇಷ್ಟಪಡ್ತಾರೆ. ಆಕ್ಚುಲಿ ಅದು ಕಾಮಿಡಿ ಸಿನಿಮಾ ಲವ್ ಸ್ಟೋರಿ ಸ್ವಲ್ಪ ಅಂತ ಲವ್ ಸ್ಟೋರಿ ಎಪಿಸೋಡ್ ಆಕ್ಚುಲಿ ನಾನು ಇಲ್ವೆಲ್ಲ ಮಾಡಬೇಕು ಕೂಡ ಆ ಥರ ಒಂದು ಸೀನ್ ಮಾಡಿದ್ದಾರೆ. ಅದಕ್ಕೆ ಪಂಡಿತ್ ಅವರು ಒಂದು ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಅವ್ರ ಟ್ಯಾಕ್ಟ್ರಲ್ಲಿ ಇಡೀ ದೊಡ್ಡ ಗದ್ದೆಯಲ್ಲಿ ಐ ಲವ್ ಯು ಓಡಿಸಿರ್ತಾರೆ. ಹೌದು, ಸೂಪರ್ ಆಗಿದೆ. ಸೊ ಅವ್ರು ಏನು ಗಾಡಿ ಓಡಿಸಂತ ನೋಡಿದ್ರೆ ಟ್ಯಾಕ್ಟ್ರಲ್ಲಿ ಐ ಲವ್ ಯು ಅಂತ ನೋಡಿದ್ದಿಲ್ಲ ಇತ್ತು. ಸೊ ಅದೊಂದು ಹಾರ್ಟ್ ಪ್ರೊಸೆಸ್ ನಮ್ಮ ತಲೆಯಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲ ಅದನ್ನು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಳ್ಳಿಲಿ ಈ ಥರ ಲವ್ ಪ್ರಪೋಸ್ ಮಾಡ್ಬೋದು, ಒಂದು ಬೇರೆ ಥರ ಫ್ಯಾಂಟಸಿ ಮೂವಿ ಅಂತ ಅಲ್ಟಿಮೇಟ್. ಅದ್ರ ಬಗ್ಗೆ ಏನ್ ಹೇಳ್ತೀರಣ್ಣ ಆಡಿಯನ್ಸ್? ರಿಸಲ್ಟ್ಗೋಸ್ಕರ ವೇಟಿಂಗ್ ಅಲ್ಲಿದ್ದೆ, ಬಟ್ ಕಾನ್ಫಿಡೆಂಟ್ ಆಗೇ ಇದ್ವಿ. ಚಿಕ್ಕಣ್ಣ ಕಡೆ ಭಯ ಇತ್ತು, ಯಾಕಂದ್ರೆ ಮೊದಲನೇ ಹೀರೋ ಆಗಿ ಜನ ಕೈ ಹಿಡಿಯೋದಲ್ಲ, ಚಿಕ್ಕಣ್ಣನ ಕೈ ಹಿಡಿದು ಹೇಳ್ಕೊಂಡು ತಗೊಂಡಿದ್ದಾರೆ ಇವತ್ತು ಜನ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಎವ್ರಿ ಸೀನ್ ನಾವು ಒಂದಷ್ಟು ಈ ಜಾಗದಲ್ಲಿ ಜನ ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ವಿ, ಬಟ್ ಅದನ್ನ ಮೀರಿ ಪ್ರತಿಯೊಂದು ಸೀನು ಜನ ಎಂಜಾಯ್ ಮಾಡ್ತಿದ್ದಾರೆ. ಫೀಲ್ ಆಗೋ ಸೀನಲ್ಲೂ ಜನ ಫೀಲ್ ಮಾಡ್ತಿದ್ದಾರೆ ತುಂಬಾನೇ. ಎಲ್ಲರೂ ಒಂದೇ ಒಂದು ಸೀನು ಕೂಡ ಮಿಸ್ ಮಾಡ್ತಿಲ್ಲ ಎಲ್ಲರೂ ಇಡೀ ಸಿನಿಮಾದಲ್ಲಿ. ಅದು ತುಂಬಾ ಖುಷಿ ಪಡ್ತಿದೆ. ಆಮೇಲೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ ಒಂದು ವರ್ಗ ಅಂತಲ್ಲ, ಯೂತ್ಸ್, ಫ್ಯಾಮಿಲಿ, ಮಕ್ಕಳು ಪ್ರತಿಯೊಬ್ಬರನ್ನು ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಅವರೆಲ್ಲರೂ ತಲೆಲಿಟ್ಕೊಂಡೇ ಈ ಸಿನಿಮಾ ಮಾಡಿದ್ದೆ, ಅದು ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಕಾಮಿಡಿ ಇದೆ, ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಎಲ್ಲಾನು ಸೂಪರ್. ಅಂದ್ರೆ ಆಡಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು? ಇಲ್ಲ, ಈಗ ಅದೇ ಅಲ್ಟಿಮೇಟ್ ಅನ್ನೋದು ಆಸ್ ಎ ಡೈರೆಕ್ಟರ್ ನನಗೆ ಜನ ಇಷ್ಟಪಡಬೇಕು. ಆಮೇಲೆ ಚಿಕ್ಕಣ್ಣವ್ರು ದೊಡ್ಡ ಸ್ಟಾರ್ ಆಗಿ ಹುಡುಕಬೇಕು ಇಂಡಸ್ಟ್ರಿಯಲ್ಲಿ ಅನ್ನೋದು ನಮ್ಮೆಲ್ಲರೂ ಹೆಗಲ ಮೇಲೆ, ನಮ್ಮ ಪ್ರೊಡಕ್ಷನ್ಗಾಗಿರ್ಬೋದು ನಮ್ಗಾಗಲಿ ಎಲ್ಲರೂ ಅದು ಹೆಗಲ ಮೇಲೆ ನಮ್ಮ ದೊಡ್ಡ ಜವಾಬ್ದಾರಿ. ಆ ಬಾರನ ಇವತ್ತು ಜನ ಇಷ್ಟು ದಿನ ನಾವು ಹತ್ತಿದ್ವಿ ಥಿಯೇಟರ್ 26ವರೆಗೂ ನಮ್ದು 26 ಜನಗಳದು ನಮ್ಮ ಮೇಲಿದ್ದ ಬಾರನ ಜನ ಇಡ್ಸಿದ್ದಾರೆ. ಚಿಕ್ಕಣ್ಣನ ಜನ ಅವ್ರ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ ಇವತ್ತು. ಹಂಗೆ ಹೊತ್ಕೊಂಡು ಹೋಗ್ಲಿ ಚಿಕ್ಕಣ್ಣ ಇನ್ನೂ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಜನಕ್ಕೆ ಇಷ್ಟು ವರ್ಷದಿಂದ ರಂಜಿಸ್ಕೊಂಡ್ಬಿಡ್ತಾರೆ. ಹೀರೋ ಆಗಿ ರಂಜಿಸ್ತಾ ಇದ್ದಾರೆ ಇವತ್ತು ಜನ. ಮಿಸ್ ಮಾಡ್ಕೊಂಡು ಇನ್ನೂ ಜನ ಹೀರೋ ಆಗಿ ಒಳ್ಳೊಳ್ಳೆ ಕಾಮಿಡಿ ಮೂವೀಸ್ ಜನನ ನಗಿಸ್ತಾ ಇರ್ಲಿ, ಯಾವುದು ಜನ ಇದೇ ತರ ಬಂದು ನಗ್ತಾ ಇರ್ಲಿ ಅಂತ. ಗಜಪಡೆ ಬಂದು ಸಿನಿಮಾ ನೋಡಿದ್ರು, ಮಿಕ್ಕಿದ್ದವ್ರು ಯಾವ ಸ್ಟಾರ್ಸ್ ನೋಡ್ತೀರ ಅಂತ ಹೇಳಿದ್ರೆ? ಇಲ್ಲ, ಆಲ್ಮೋಸ್ಟ್ ಇಡೀ ಚಿತ್ರರಂಗದ ಎಲ್ಲ ಸೆಲೆಬ್ರಿಟೀಸು ಚಿಕ್ಕಣ್ಣಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಬೈಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಸ್ಟಾರ್ಸ್ ಒಬ್ಬರೂ ಮಿಸ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ನು ಚಿಕ್ಕಣ್ಣವ್ರಿಗೆ ಬೆಂತಟ್ಟಿದ್ದಾರೆ. ಅದು ಒಂದು ಪ್ರಮೋಷನ್ಗೆ ತುಂಬಾ ಹೆಲ್ಪ್ ಆಯಿತು. ಇವತ್ತು ಜನ ಏನು ಬೆಂತಟ್ತಿದ್ದಾರೆ ಅದಕ್ಕಿಂತ ದೊಡ್ಡದು. ಪ್ರತಿಯೊಬ್ಬರು ಅವರೆಲ್ಲ ಬೆಂತಟ್ಟಿದ್ದಕ್ಕೆ ಇವತ್ತು ಜನ ಬೆಂತಟ್ಟೋದಕ್ಕೆ ನಮಗೆ ಸಹಾಯ ಆಯಿತು. ಇಲ್ಲ ಜನಗಳಿಗೆ ಅಷ್ಟು ರೀಚ್ ಆಗ್ತಿರಲಿಲ್ಲ ನಾವು. ಇನ್ನೂ ಒಂದಷ್ಟು ಜನ ಇವತ್ತು ಅಭಿ ಅವ್ರು ಬಂದು ನೋಡಿದ್ರು, ಧನ್ವೀರ್ ಅವ್ರು ಬಂದು ನೋಡಿದ್ರು, ಪ್ರಜ್ವಲ್ ಅವರು ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿ ತುಂಬಾನೇ ಖುಷಿ ಪಟ್ಟರು. ಮತ್ತೆ ಈಗ ಆದಷ್ಟು ಬೇಗ ಇನ್ನು ಮೋಸ್ಟ್ಲಿ 31st ಸೆಲೆಬ್ರಿಟಿ ಶೋ ಮಾಡಬೇಕು ಪ್ಲಾನ್ ಮಾಡಿದ್ದೀವಿ. ಅವತ್ತು ಚಿತ್ರರಂಗದ ಎಲ್ಲ ಕಲಾವಿದರು ಅವತ್ತು ಬರ್ತಾರೆ. ಅದಿನ್ನೂ ನಾವು ನಮ್ಮ ಪ್ರೊಡ್ಯೂಸರ್ಲ ಮಾತುಕತೆ ಇದೆ. ಅದಾದ್ರೆ ನಿಮಗೆಲ್ಲ ಹೇಳಬೇಕಲ್ಲ, ನಿಮಗೆಲ್ಲ ಹೇಳ್ತಾರೆ. ಜನ ರಿಸ್ ಮಾಡ್ಬಿಟ್ಟಿಲ್ಲ, ಅದು ನನಗೆ ಜನಗಳಿಗೆ ತುಂಬಾನೇ ಧನ್ಯವಾದಗಳು. ನೀವು ಈ ಥರ ಸಪೋರ್ಟ್ ಮಾಡ್ರಿ, ಈ ಥರ ಬೆಂದ್ರೆ ಯಾವತ್ತು ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ. ಖಂಡಿತವಾಗ್ಲೂ ಮನವನ್ನು ನೀಡಲಿರ್ತೀವಿ. ನೀವು ಕೊಟ್ಟಿರೋ ದುಡ್ಡಿಗೆ ಡಬಲ್ ಅಲ್ಲ, ಟ್ರಿಬಲ್ ಅಲ್ಲ, ಅದು ಕೊಟ್ಟು ನಿಮಗೆ ರಂಜಿಸ್ತೀವಿ. ನೀವು ಇದೇ ಥರ ಯಾವಾಗಲೂ ನಮ್ಗೆ ಬೆಂತಾರೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಿ. ನಿಮ್ಗೆ ಇನ್ನೊಂದು ನಿಮ್ಮ ಐ ಲವ್ ಯು ಅಂತ ಒಂದು ತೋರಿಸ್ತಾರಲ್ಲ, ಆ ಥಾಟ್ ಹೆಂಗ್ ಬಂತು ಅಂತ? ಇಲ್ಲ, ಸಖತ್ ಐಡಿಯಾ. ಸುಮಾರು ಅದು ತುಂಬಾನೇ ಇಷ್ಟಪಡ್ತಾರೆ. ಆಕ್ಚುಲಿ ಅದು ಕಾಮಿಡಿ ಸಿನಿಮಾ ಲವ್ ಸ್ಟೋರಿ ಸ್ವಲ್ಪ ಅಂತ ಲವ್ ಸ್ಟೋರಿ ಎಪಿಸೋಡ್ ಆಕ್ಚುಲಿ ನಾನು ಇಲ್ವೆಲ್ಲ ಮಾಡಬೇಕು ಕೂಡ ಆ ಥರ ಒಂದು ಸೀನ್ ಮಾಡಿದ್ದಾರೆ. ಅದಕ್ಕೆ ಪಂಡಿತ್ ಅವರು ಒಂದು ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಅವ್ರ ಟ್ಯಾಕ್ಟ್ರಲ್ಲಿ ಇಡೀ ದೊಡ್ಡ ಗದ್ದೆಯಲ್ಲಿ ಐ ಲವ್ ಯು ಓಡಿಸಿರ್ತಾರೆ. ಹೌದು, ಸೂಪರ್ ಆಗಿದೆ. ಸೊ ಅವ್ರು ಏನು ಗಾಡಿ ಓಡಿಸಂತ ನೋಡಿದ್ರೆ ಟ್ಯಾಕ್ಟ್ರಲ್ಲಿ ಐ ಲವ್ ಯು ಅಂತ ನೋಡಿದ್ದಿಲ್ಲ ಇತ್ತು. ಸೊ ಅದೊಂದು ಹಾರ್ಟ್ ಪ್ರೊಸೆಸ್ ನಮ್ಮ ತಲೆಯಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲ ಅದನ್ನು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹಳ್ಳಿಲಿ ಈ ಥರ ಲವ್ ಪ್ರಪೋಸ್ ಮಾಡ್ಬೋದು, ಒಂದು ಬೇರೆ ಥರ ಫ್ಯಾಂಟಸಿ. ಅಣ್ಣ, ಈಗ ಅಧ್ಯಕ್ಷರದ್ದು ಒಂದು ಟ್ವಿಸ್ಟ್ ಕೊಡ್ತೀರಾ, ಸೊ ಇದ್ರ ಬಗ್ಗೆ ಸೊ ಅದಕ್ಕೆ ಏನ್ ಹೇಳ್ತೀರಾ ಅಂತ ಅಣ್ಣ? ಇವ್ರು ಬರ್ತಾರೆ, ಶರಣ್ ಅವ್ರು ಬರ್ತಾರೆ. ನಾವು ಗೆಸ್ ಮಾಡಿರ್ಲಿಲ್ಲ ಅಧ್ಯಕ್ಷರು ಬರ್ತಾರೆ ಅಂತ ಅಂದ್ಬಿಟ್ಟು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಂಡಲ್ಲಿ. ಉಪಾಧ್ಯಕ್ಷ ಇರ್ಬೇಕಾರೆ ಅಲ್ಲ ಅಧ್ಯಕ್ಷ ಬರಲೇಬೇಕು, ಅಧ್ಯಕ್ಷ ಅಲ್ಲಿ ಇರ್ತಾರಲ್ಲ ಉಪಾಧ್ಯಕ್ಷ ಇರಲೇಬೇಕು. ಸೊ ಇದು ಅಧ್ಯಕ್ಷ ಸೀಕ್ವೆಲ್ ಆಗಿದ್ದರಿಂದ ಶರಣ್ ಅವ್ರನ್ನ ಜನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಡೌಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಮೋರವ್ರು ನಾವು ಟ್ರೈಲರ್ ಆಲ್ರೆಡಿ ಅದು ರಿವೀಲ್ ಮಾಡಿದ್ವಿ, ಶರಣ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ. ಆದ್ರೆ ಇವತ್ತು ಆಡಿಯನ್ಸ್ ಎಲ್ಲಿ ಬರ್ತಾರೆ ಗೊತ್ತು, ಎಲ್ಲಿ ಬರ್ತಾರೆ ಆದ್ರೆ ಒಂದಷ್ಟು ಕಡೆ ಬರ್ತಾರೆ ಅಂತ ಅನ್ಕೊಂಡ್ವಿ. ಯಾವುದು ಅನ್ಎಕ್ಸ್ಪೆಕ್ಟೆಡ್ ಜಾಗದಲ್ಲಿ ಅವ್ರು ಬರ್ತಾರೆ, ಅಲ್ಲಿಂದ ಬೇರೆ ಒಂದು ಫೀಲ್ ಜನ ಎಂಜಾಯ್ ಮಾಡ್ತಿದ್ದಾರೆ.
ಅಣ್ಣ ಅಲ್ಲಿ ಎಮೋಷನ್ ಸೀನ್ ಇಟ್ಟಿದ್ದೀರಾ ಚಿಕ್ಕಣ್ಣವ್ರದ್ದು ಮತ್ತೆ ಹೀರೋಯಿಂದು. ಸೊ ಆ ಸೀನ್ ಬಗ್ಗೆ ಒಂದೇ ಒಂದು ತುಣುಕು. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಪಾಟ್ ಅಲ್ಲಿ ಇಂಪ್ರೂವ್ ಆದಂತ ಸೀನು. ನಾನು ಚಿಕ್ಕನಿಗೆ ನೋಡ್ತಿದ್ದೆ, ಇಡೀ ಸಿನಿಮಾ ನಗು 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 ಫನ್ ಹೋಗ್ತಾ ಇದೆ. ಒಂದಷ್ಟು ಏನಾದ್ರು ಫೀಲ್ ಬೇಕು, ಫೀಲ್ ಕೊಡೋಣ, ಒಂದಷ್ಟು ಎಮೋಷನ್ ಕೊಡೋಣ. ಯಾಕಂದ್ರೆ ಏನೇ ನಗ್ಸೋದು, ಏನೇ ಆಕ್ಷನ್ ಮೂವಿ ಬಂದು ಬರೀ ಫೈಟ್ ಮಾಡ್ತಿದ್ರು ಆಗಲ್ಲ, ಇಲ್ಲ ಬರೀ ಕಾಮಿಡಿ ಬರೀ ನಗಿಸ್ತಿದ್ರು ಆಗಲ್ಲ. ಅಲ್ಲಿ ಒಳ್ಳೆ ಕಥೆ ಬೇಕು, ಕ್ಯೂಟ್ ಲವ್ ಸ್ಟೋರಿ ಬೇಕು, ಒಂದು ಪೇರೆಂಟ್ಸ್ ಎಮೋಷನ್ ಬೇಕು. ಸೊ ಆ ಥರ ಇದ್ದಾಗ ಒಂದಷ್ಟು ಲವ್ ಎಪಿಸೋಡ್ಸ್ನ ಎಮೋಷನಲ್ ಫೀಲ್ನ ನೆಕ್ಸ್ಟ್ ಲೆವೆಲ್ ಬರೆಯೋಣ ಅಂತ ಅನ್ನಿಸ್ತು. ಅದು ಸ್ಪಾಟಲ್ಲೇ ಬಂದು ಅಲ್ಲೇನೆ ಶೂಟ್ ಮಾಡಿದ್ವಿ ನಾವು. ಅದು ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಜನ ಫೀಲ್ ಮಾಡ್ತಾರೆ. ಚಿಕನ್ ಕಂಡು ಪಬ್ಲಿಕ್ ಕಂಡು ಹೌದೌದು. ಅಷ್ಟು ಚೆನ್ನಾಗಿ ಆಮೇಲೆ ಆ ಡೈಲಾಗ್ ಥಿಯೇಟ್ರಲ್ಲಿ ವಿಜುವಲ್ ಹೊಡಿತಾ ಇದ್ದಾರೆ. ಅಂದ್ರೆ ಲವ್ ಫೀಲ್ ಹುಡುಗರಿಗೆ ಇವತ್ತು ಗೊತ್ತಾಗತ್ತಲ್ಲ, ಅವ್ರ ಮ್ಯಾಚ್ ಗರ್ಲ್ ಫ್ರೆಂಡ್ನ ಕಟ್ಕೊಂಡಿರೋದು, ಇಲ್ಲ ಇದಿನ ಕ್ರಶ್ ಬ್ರೇಕಪ್ ಎನಿಥಿಂಗ್, ಅವ್ರು ಅದನ್ನ ಎಂಜಾಯ್ ಮಾಡ್ತಾರೆ. ಪ್ರತಿ ಒಂದು ಸೀನಲ್ಲೂ ಪ್ರತಿ ಒಂದು ಡೈಲಾಗು ಎಕ್ಸ್ಟ್ರಾ ನಡೀರಿ. ಇದ್ರ ಬಗ್ಗೆ ಮೈ ರೈಟರ್ ರಾಜಶೇಖರ್. ರಾಜಶೇಖರ್ ಅವ್ರು ಆಕ್ಚುಲಿ ಡೈಲಾಗ್ ನಮ್ದೆಲ್ಲ ಸಮಯ ನಾನೇ ಡೈಲಾಗ್ ಬರ್ತೇನೆ. ರಾಜಶೇಖರ್ ಅವ್ರು ಒಳ್ಳೆ ರೈಟರ್, ಅವರು ಕಾಮಿಡಿ ಒಳ್ಳೆ ಸ್ಟ್ರೆಂತ್ ಇತ್ತು. ಅವ್ರು ಅದನ್ನ ಡೈಲಾಗ್ ಟೇಕ್ ಓವರ್ ಮಾಡೋದು. ನಾನೇ ರೈಟರ್ ಆಗಿಂತ ಅಲ್ಲ ನನ್ನ ಸ್ಪಾಟಲ್ ಡೈರೆಕ್ಷನ್ ಮಾಡಿದ್ರು. 99% ರಾಜಶೇಖರ್ ಅವ್ರಿಗೆ ಆ ಕ್ರೆಡಿಟ್ಸ್. ಓಕೆ, ಥ್ಯಾಂಕ್ ಯು ಅಣ್ಣ. ಆಲ್ ದ ಬೆಸ್ಟ್. ಓಕೆ ಅಣ್ಣ, ಥ್ಯಾಂಕ್ ಯು.